ನನ್ನ ಬೇಬಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂತಲೂ ಹೇಳಿಬಿಡ್ತೀನಿ. ಸೊ ನನ್ನ ಬೇಬಿ ಆಲ್ರೆಡಿ ತುಂಬ ಸಲ ಹೇಳಿದ್ದಾಳೆ ನನಗೆ, ಪ್ರ್ಯಾಂಕ್ ವೀಡಿಯೋ ಮಾಡೋಣ, ಎಲ್ರಿದ್ದು ತುಂಬ ಚೆನ್ನಾಗಿ ಓಡುತ್ತೆ, ಪ್ರ್ಯಾಂಕ್ ವೀಡಿಯೋ ಮಾಡೋಣ, ನಿಂದು ಓಡುತ್ತೆ ಅಂತ. ಸೊ ಬಟ್ಟು ನನ್ನ ಬೇಬಿ ಏನು ಹೇಳಿದ್ಲು ಅಂದರೆ, ಮನೆಯವರಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಹೇಳೋಳು. ಬಟ್ ಸ್ವಲ್ಪ ಟ್ವಿಸ್ಟ್ ಏನು ಅಂದರೆ, ಫಸ್ಟು ಟೈಮು ನನ್ನ ಚಾನಲಲ್ಲಿ ಒಂದು ಪ್ರ್ಯಾಂಕ್ ವೀಡಿಯೋ ಮಾಡ್ತಾಯಿದ್ದೀನಲ್ಲ, ನನ್ನ ಬೇಬಿಗೇನೆ ಮಾಡೋಣ ಅಂತ. ಸೊ ಕಾನ್ಸೆಪ್ಟ್ ಇಷ್ಟೇ. ಆ್ಯಕ್ಚುಲಿ ನನ್ನ ತಲೆಯಲ್ಲಿ ಒಂದು ಕಾನ್ಸೆಪ್ಟ್ ಇದೆ. ಏನು ಅಂತಂದರೆ, ರೀಸೆಂಟಾಗಿ ಒಂದು ತಿಂಗಳ ಹಿಂದೆ ನನಗೆ ಫುಡ್ ಪಾಯ್ಸನ್ ಆಗಿ ಹೊಟ್ಟೆ ನೋವು ಬಂದು, ಆ್ಯಕ್ಚುಲಿ ನಾನು ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ಹತ್ರ ಎಲ್ಲ ಹೇಳಿದಾಗ ಫುಡ್ ಪಾಯ್ಸನ್ ಆಗಿದೆ ಅಂತ ಹೇಳಿದರು. ಓಕೆನಾ. ಸೊ ಅದನ್ನೇ ತಲೆಯಲ್ಲಿ ಇಟ್ಕೊಳ್ತೀನಿ. ಅಂದರೆ ಹೊಟ್ಟೆ ನೋವುತ್ತಿದೆ ಅನ್ನೋದು ಒಂದು ಕಾನ್ಸೆಪ್ಟನ್ನ ಇಟ್ಕೊಳ್ತೀನಿ. ಇವತ್ತು ಈಗ ಮನೆಗೆ ಹೋಗಿ ಸ್ವಲ್ಪ ಹೊಟ್ಟೆ ನೋವುತ್ತಿದೆ ಅಂತ ಏನೇನೋ ಹೇಳಿ ಬಿಟ್ಟಿರ್ತೀನಿ. ಅದ್ರ ಜೊತೆಗೆ ಇವತ್ತಿಗೆ ಏನು ಅಂತಂದರೆ, ಇವ್ರ ಅಕ್ಕಂದು ಈಗ ಒಂದು ವಾರದ ಹಿಂದೆ ಅವ್ರ ಬರ್ತಡೇ ಆಗಿತ್ತು. ಸೊ ಆ ಬರ್ತಡೇದು ಪಾರ್ಟಿನ ಇವತ್ತು ಕೊಡಿಸ್ತಾ ಇದ್ದಾರೆ. ಓಕೆನಾ. ಸೊ ಇವಾಗ ಮಧ್ಯಾಹ್ನ ಪಾರ್ಟಿ ಕೊಡಿಸ್ತಾ ಇದ್ದಾರೆ. ಸೊ ಮಧ್ಯಾಹ್ನ ಪಾರ್ಟಿಗೆ ಹೋಗ್ತೀವಲ್ಲ, ಹೋಗೋ ಟೈಮಲ್ಲೂ ಹೇಳ್ತೀನಿ ಯಾಕೋ ಸ್ವಲ್ಪ ಹೊಟ್ಟೆ ನೋವ್ತಿದೆ ಅಂತಲೇ ಹೇಳ್ತೀನಿ. ಅದಾದಮೇಲೆ ಊಟ ಮಾಡ್ಕೊಂಡು ಬರೋ ಟೈಮಲ್ಲೂ ಹೇಳ್ತೀನಿ ಯಾಕೋ ಫುಡ್ಡು ಚೆನ್ನಾಗಾಗಿಲ್ಲ, ನನಗೂ ಯಾಕೋ ಹೊಟ್ಟೆ ನೋವ್ತಿದೆ ಅನ್ನೋ ಥರನೇ ಹೇಳ್ತೀನಿ. ಸೊ ಇದನ್ನೇ ಕಾನ್ಸೆಪ್ಟಾಗಿ ಇಟ್ಕೊಂಡು ಹೆವಿಯಾಗಿ ವಾಂತಿ ಮಾಡದೆ ಕುಸ್ತು ಬೀಳೋ ಥರ ಹೊಟ್ಟೆ ನೋವು ಅನ್ನೋ ಥರದ್ದು ತಲೆಯಲ್ಲಿ ಇಟ್ಕೊಂಡು ಒಂದು ಆ್ಯಕ್ಟ್ ಮಾಡಿ ತೋರಿಸ್ತೀನಿ. ನೋಡೋಣ ಪ್ರ್ಯಾಂಕ್ ಆಗ್ತಾಳ ಅಥವಾ ಧೈರ್ಯದಿಂದ ಇರ್ತಾಳ ಅಥವಾ ಫೀಲ್ ಆಗ್ತಾಳೆ, ಹೆದರ್ಕೊಳ್ತಾಳ, ಹೆಂಗೆ ಅಂತ ನೋಡೋಣ. ಓಕೆ, ಗೊತ್ತಾಯ್ತಲ್ಲ ಯಾವ ಥರ ಪ್ರ್ಯಾಂಕ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಈಗ ಪ್ರ್ಯಾಂಕ್ ಮಾಡೋಕ್ಕೂ ಮುಂಚೆ, ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ನನ್ನ ಬೇಬಿಗೆ ಆಲ್ರೆಡಿ ಒಂದು ಸಲ ಹಿಂಟ್ ಕೊಟ್ಟಿದ್ದೀನಿ. ಅಂದರೆ, ಬೇಬಿ ಯಾಕೋ ಸ್ವಲ್ಪ ಹೊಟ್ಟೆ ನೋವ್ತಿದೆ ಕಣೆ ಅಂತ ಅಂದಿದ್ದೀನಿ ಅಷ್ಟೇ, ಬೇರೆ ಇನ್ನೇನು ಎಕ್ಸ್ಟ್ರಾ ಏನು ಹೇಳಿಲ್ಲ. ಯಾಕೆಂದರೆ ಒಂದೇ ಸಲ ಸಡನ್ನಾಗಿ ಹೊಟ್ಟೆ ನೋವು ಅಂದ್ಬಿಟ್ರೆ ಅವಳಿಗೂ ಡೌಟ್ ಬರುತ್ತೆ. ಸೊ ಹಾಗಾಗಿ ಬೇಬಿ ಸ್ವಲ್ಪ ಹೊಟ್ಟೆ ನೋವ್ತಿದೆ ಕಣೆ, ಒಂದು ಸಲ ನೋಡ್ತೀನಿ, ಬಾತ್ರೂಮಿಗೆ ಹೋಗಿ ಬರ್ತೀನಿ ಅಂತ ಏನೋ ಒಂದು ಕತೆ ಹೊಡೆದಿದ್ದೀನಿ. ಸೊ ನೋಡೋಣ. ಈಗ ರೆಡಿ ಆಗ್ತೀನಿ. ಸೊ ಇವ್ರ ಅಕ್ಕಂದು ಬರ್ತಡೇ ಪಾರ್ಟಿ ಇದೆಯಲ್ಲ, ಸೊ ರೆಡಿ ಆಗ್ತೀನಿ. ಓಕೆ, ನಾನು ರೆಡಿ ನೋಡಿ. ಓಕೆ, ನಾನು ರೆಡಿಯಾಗಿದ್ದೀನಿ. ಸೊ ನನ್ನ ಬೇಬಿ ಕೆಳಗಡೆ ರೆಡಿ ಆಗ್ತಿದ್ದಾಳೆ. ನೋಡೋಣ. ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ನನಗೂ ಸ್ವಲ್ಪ ಪುಕ್ಕ ಅಂತಿದೆ. ನೋಡೋಣ ಏನಾಗತ್ತೆ ಆಗಲಿ, ನೋಡೋಣ. ಫಸ್ಟ್ ಟೈಮ್ ನನ್ನ ಬೇಬಿಗೆ ಪ್ರ್ಯಾಂಕ್ ಮಾಡ್ತಿರೋದು ಖುಷಿ ಇದೆ, ಅದ್ರ ಜೊತೆಗೆ ಭಯನೂ ಆಗ್ತಿದೆ. ಆ್ಯಕ್ಚುಲಿ ಅದ್ರ ಜೊತೆಗೆ ಇನ್ನೊಂದು ಏನು ಅಂದರೆ, ಇವ್ರ ಅಕ್ಕಂದು ಬರ್ತಡೇ ಪಾರ್ಟಿ ಏನಿದೆ ಅಲ್ಲ, ಕೊನೆಗೂ ಇವ್ರ ಅಕ್ಕ ಬರ್ತಡೇ ಪಾರ್ಟಿ ಕೊಡಿಸಿದ್ಲು ಅಂತಲೂ ಒಂದು ವ್ಲಾಗ್ನ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಆ ವ್ಲಾಗುವೇ ಫಸ್ಟ್ ಆ ವ್ಲಾಗೆ ಅಪ್ಲೋಡ್ ಮಾಡೋದು. ಈ ಪ್ರ್ಯಾಂಕ್ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಸೊ ಜೊತೆಗೆ ಅದ್ರ ವ್ಲಾಗ್ ಜೊತೆಗೆ ಇದರದುವೇ ಮಧ್ಯೆ ತಗೋಬೇಕು ನಾನು. ಡಬಲ್ ಕೆಲಸ. ಓಕೆ, ಈಗ ಫಸ್ಟು ಹೊರಡ್ತೀವಿ. ಹೋಗಿ ಸರಿಯಾಗಿ ಊಟ ಮಾಡ್ಕೊಂಡು ಮತ್ತೆ ಶುರು ಹಚ್ಕೊಳ್ತೀನಿ ಹೊಟ್ಟೆ ನೋವ್ತಿದೆ ಅಂತ. ಈಗ ಹೋಗೋ ಟೈಮಲ್ಲೂ ಒಂದು ಸಲ ಹೇಳ್ತೀನಿ ಅವಳಿಗೆ ಯಾಕೋ ಹೊಟ್ಟೆ ನೋವ್ತಿದೆ ಅಂತ. ನಾವು ಎಲ್ಗತ್ತ ಹೋಗ್ತಾ ಇದ್ದೀವಿ, ನಿಮ್ಮ ಅಕ್ಕ ಎಲ್ಲರೂ ರೋಡಲ್ಲ ಬರ್ತಾರ ಅಂತ ನೋಡ್ತಾ ಇದ್ದೀನಿ. ಓ ಇಲ್ಲ ಬಂದವನು ಆಲ್ರೆಡಿ ಬರ್ತಡೇ ದಿನ ಬ್ಲಾಗ್ ನೋಡಿದೆ ನಾನು. ಬೇಗ ಖಾಲಿ ಆಯ್ತು ಅಂತ ಬೇಜಾರಾಗವ್ರೆ. ಈರುಳ್ಳಿ ಬಂತು, ಈರುಳ್ಳಿ ಬಿರಿಯಾನಿ. ನಾವು ಮನೆಗೆ ಹೋಗೋಣ. ಪಾರ್ಟಿ ಮುಗಿಸ್ಕೊಂಡು ಬಂದಾಯಿತು. ಏನು ಆ್ಯಕ್ಚುಲಿ ಅವರ ಅಕ್ಕಂದು ಬರ್ತಡೇ ಬ್ಲಾಗ್ ಅಂದರೆ ಏನಿತ್ತು ಪಾರ್ಟಿ ಕೊಡಿಸಿದ್ದು. ಸೊ ಆ ಪಾರ್ಟಿ ಕೊಡಿಸಿ ಮಧ್ಯೆ ಆ ವೀಡಿಯೋದಲ್ಲೇ ಒಂದಿಷ್ಟು ಕ್ಲಿಪ್ಸ್ಗಳನ್ನ ಈ ವಿಡಿಯೋಗೆ ಸೇರಿಸಿದ್ದೀನಿ. ಹೋಗ್ತಾ ಇರೋದಾಗಿರ್ಬೋದು, ಅಲ್ಲಿ ಕೂತ್ಕೊ ತಿಂತಾ ಇರೋದಾಗಿರ್ಬೋದು, ಸ್ವಲ್ಪ ಮಾತಾಡೋದಾಗಿರೋದು. ಸೊ ಸ್ವಲ್ಪ ಕ್ಲಿಪ್ಸ್ ಎಲ್ಲ ಇದಾಕಿದ್ದೀನಿ. ಪೂರ್ತಿ ವೀಡಿಯೋ ಬೇಕಂದರೆ ಆಲ್ರೆಡಿ ಅಪ್ಲೋಡ್ ಆಗಿದೆ. ಕೊನೆಗೂ ಇವ್ರ ಅಕ್ಕ ಬರ್ತಡೇ ಪಾರ್ಟಿ ಕೊಡಿಸಿದ್ರು ಅಂತ ತಂಬ್ಲೈನ್ ಇದೆ. ಆ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ. ಆ ವಿಡಿಯೋ ಬೇಕಾದ್ರೆ ನೋಡೋದಾದ್ರೆ ನೋಡಿ. ಸೊ ಅದರದ್ದು ಸ್ವಲ್ಪ ಬಿಟ್ಸ್ಗಳನ್ನ ನಾನು ಈ ವಿಡಿಯೋದಲ್ಲಿ ಸೇರಿಸ್ಕೊಬಿಟ್ಟಿದ್ದೀನಿ. ಎಕ್ಸ್ಟ್ರಾ ಸಪ್ರೇಟಾಗಿ ಎಲ್ಲ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಸೊ ಈಗ ಮನೆಗೆ ಬಂದಿದ್ದೀನಿ. ಈಗ ತಳಿ ಇಲ್ಲಿ ಬೇಡ. ಇವಾಗ ಜಸ್ಟು ಅಂದರೆ ಹೊರಗಡೆ ಕೂತ್ಕೊಂಡು ಮಾತಾಡ್ತಾಯಿದ್ದೀನಿ, ಒಳಗಡೆ ಏನಾದ್ರು ಮಾತಾಡಿದ್ರೆ ಕೇಳಿಸತ್ತೆ ಅಂತ. ಈಗ ಪ್ರ್ಯಾಂಕ್ ಸ್ಟಾರ್ಟ್ ಮಾಡೋಣ. ಸೊ ನನ್ನ ತಲೆಯಲ್ಲಿದೆ ಪ್ರ್ಯಾಂಕು. ಸೊ ಆಲ್ರೆಡಿ ನಾನು ನಿಮ್ಮ ಹತ್ರ ಹೇಳಿದ್ದೀನಿ ಯಾವ ಥರ ಪ್ರ್ಯಾಂಕ್ ಮಾಡ್ತೀನಿ ಅಂತ ಹೇಳಿದ್ದೀನಲ್ಲ. ಸೊ ಅದೇ ಥರನೇ ಮಾಡ್ತೀನಿ. ನೋಡೋಣ. ಈಗ ಫಸ್ಟು ಕ್ಯಾಮ್ರಾ ಎಲ್ಲ ನೀಟಾಗಿ ಅಡ್ಜಸ್ಟ್ ಮಾಡ್ತೀನಿ. ಓಕೆ, ರೂಮಿಗೆ ಬಂದಿದ್ದೀನಿ. ಈ ಲೈಟ್ ಬೇಡ, ಚೆನ್ನಾಗಿ ಕಾಣಲ್ಲ. ಓಕೆ, ಈಗ ನೋಡಿ, ಈಗ ಪ್ರ್ಯಾಂಕ್ ಈಗ ಶುರು ಮಾಡೋದೇ
ನೋಡೋಣ ಹೆಂಗಿರತ್ತೆ ಅಂತ ಮಜಾ ಇದೆ, ಈ ಕಡೆ ಭಯನೂ ಆಗ್ತಿದೆ. ಸೊ ಇಲ್ಲಿ ನೋಡಿ ಕ್ಯಾಮ್ರಾನ ನಾನು ಇಲ್ಲಿಡ್ತೀನಿ, ಅಂದರೆ ಈ ಜಾಗದಲ್ಲಿ ಇಡ್ತೀನಿ, ಇದೆಲ್ಲ ಅಡ್ಡಡ್ಡ ಇಟ್ಟಿದ್ದೀನಿ. ಸೊ ನಂದು ತಲೆಯಲ್ಲಿರೋದು ಇಲ್ಲೇ ಇಷ್ಟೇ ಜಾಗದಲ್ಲೇ ಪ್ರ್ಯಾಂಕ್ ನಡಿಬೇಕಂತ. ಸೊ ಇಲ್ಲಿಗೆ ನನ್ನ ಬೇಬಿನ ಕರೆಸಿ ನಾನು ಮಾತಾಡ್ತೀನಿ, ಅಲ್ಲಿಂದ ಇಮ್ಮಿಡಿಯೇಟಾಗಿ ಓಡ್ತೀನಿ ಬಾತ್ರೂಮ್ಗೆ. ವಾಂತಿ ಬರ್ತಿದೆ ಅನ್ನೋ ಥರ ಇದು ಬಾತ್ರೂಮು, ಓಕೆನಾ? ಓಕೆ, ಇಲ್ಲಿ ರೆಡಿ ಇದೆ. ಸೊ ಇಲ್ಲಿ ಬಾತ್ರೂಮ್ ಮಾಡ್ಕೊಂಡು ಮತ್ತೆ ಇದೇ ಜಾಗಕ್ಕೆ ಬಂದು ಬೀಳೋ ಥರ ನನ್ನ ತಲೆಯಲ್ಲಿ ಪ್ರ್ಯಾಂಕ್ ಮಾಡ್ತೀನಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಶುರು ಮಾಡೋಣ. ಕ್ಯಾಮ್ರಾ ಇಡ್ತಾ ಇದ್ದೀನಿ, ಅವಳಿಗೆ ಕಾಣಬಾರ್ದು, ಹಾಗಾಗಿ ಇಲ್ಲೆಲ್ಲ ಅಡ್ಡಡ್ಡ ಇಡ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಸ್ವಲ್ಪ ಕಾಣುತ್ತೆ, ಇದೆಲ್ಲ ಹಿಂಗೆ ಇಡೋಣ, ಕಾಣಲ್ಲ ಈಗ. ಓಕೆ, ಕರಿಯೋಣ. ಓಕೆ, ರೆಡಿನಾ? ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ನೋಡೋಣ ಹೇಗಿರುತ್ತೆ ಅಂತ, ಅವಳ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ನೋಡೋಣ. ಓಕೆ, ರೆಡಿ? ನಿಜ ಹೇಳ, ನನಗೆ ಒಂಥರ ಭಯ ಆಗ್ತಿದೆ. ಕರಿಯೋಣ. ಬೇಬಿ ಬಾಯ್, ಒಂದು ನಿಮಿಷ. ಅಲ್ಲ ಅಮ್ಮಂಗೆ ಕೊಡು ಒಂದು 5 ನಿಮಿಷ. ಕರೆದಿದ್ದೀನಿ, ಬರ್ತಾ ಇದ್ದಾಳೆ. ಬಂದ್ಯಾ? ಬಂದ್ಲು ಬೇಬಿ. ಬಾಯಿಲಿ ಇದಿದೆ ನೋಡು. ಯಾವುದು ಗೊತ್ತಾ, ನಾನು ಮೇಯ್ನಾಗಿ ನನಗೆ ಹೋಟ್ಲಲ್ಲಿ ಊಟ ಮಾಡಿದ ತಕ್ಷಣ ಏನೋ ಒಂಥರ ಹೊಟ್ಟೆ ಅವತ್ತು ವಾಂತಿ ಮಾಡ್ಕೊಂಡು ನೋಡು, ಸ್ವಲ್ಪ ಅದೇ ಥರನೇ ಫೀಲು, ವಾಂತಿ ಬರೋ ಥರನೇ. ಬಟ್ ಆ್ಯಕ್ಚುಲಿ ಇವಾಗ ಕರೆದಿದ್ದು ಅದಕ್ಕಲ್ಲ, ನಾನು ಇದು ಹೇಳಿದೆ ನೋಡು, ಬರ್ಗರ್ದೊಂದು ವೀಡಿಯೋ ಮಾಡ್ತೀನಿ, ಮಧ್ಯದಲ್ಲಿ ಬರ್ಗರ್ ಹೇಳೋಣ ನಾನು ಅಂತ. ಬಟ್ ಅದು ಸಂಡೇ ಮಾಡೋಣ, ಬಟ್ ನಾನು ನೀನು ಇಬ್ಬರಲ್ಲ, 4 ಜನ ಮಾಡೋಣ. ಹೆಂಗೆ ಮಾಡ್ತೀನಿ ಅಂದರೆ, ಡ್ರಾಯಿಂಗ್ ಇದೊಂದು ಇದು ಮಾಡ್ಕೊಳ್ತೀನಿ, ಪ್ಲಸ್ ಮಾರ್ಕಲ್ಲಿ ಇಡ್ತೀನಿ, ಮಧ್ಯದಿಂದ ತಾಳು ಒಂದೇ ನಿಮಿಷ. ಹೊಟ್ಟೆ ಹೋಗಿದ್ರೆ ಯಾಕಿದೆ ನೀನು? ನೋಡಿ ಆಸ್ಪತ್ರೆಗೆ ನೋಡಿ ಸುಸೈದಿದೆನಾ ಬೇಬಿ? ಎದುರಿಸ್ಬೇಡ ಬೇಬಿ, ಹೋಗ್ತಿದೆ ಹೊಟ್ಟೆ. ನೋಡಿ ಹೆಂಗ್ ಮಾಡ್ತೀಯ ನೀನು? ತಡಿ ಹಾಕ್ಬೇಕು, ತಡಿ ಹಾಲು ಕರೀತೀನಿ, ತಡಿ. ಅಯ್ಯೋ ಬೇಬಿ, ನೀನು ಹಿಂಗೆ ಮಾಡ್ಬೇಡ, ಕುತ್ಕೊಳ್ಳೋ ನೀನು. ತಾಳು ಬೇಬಿ, ಕುತ್ಕೋ ಬೇಬಿ. ಹಾಯನ್ನು ಏನಾಯ್ತು? ಅಲ್ಲಿ ಕ್ಯಾಮ್ರಾಗೆ ಹಾಯನ್ನು ಫ್ರ್ಯಾಂಕ್ ಬೇಬಿ ಹೆಂಗನಿಸ್ತು ಗೊತ್ತಾ ಮಾತ್ರ? ಆಕ್ಚುಲಿ ನಾನು ಕ್ಯಾಮ್ರಾ ಹೆಂಗಿಟ್ಟಿದ್ದೀನಿ ಅಂತ ವಿಡಿಯೋ ತೋರಿಸ್ತೀನಿ ತಾಳಿ. ಇಲ್ಲಿ ನೋಡಿ ಕ್ಯಾಮ್ರಾ ಹೆಂಗಿಟ್ಟಿದ್ದೀನಿ ಅಂದ್ರೆ ಇವಳಿಗೆ ಗೊತ್ತೇ ಆಗ್ಬಾರ್ದಂತ. ಇಲ್ಲಿ ನೋಡಿ ಯಾವ್ದೋ ಒಂದು ಬಾಕ್ಸ್ನ ಹಿಂಗಿಟ್ಟಿ ಇಲ್ಲಿಟ್ಟಿದ್ದೀನಿ ನೋಡಿ. 1 ನಿಮಿಷ ಹೆಚ್ಚು ತಡ ಆಗಿದೆ, ನನ್ನ ಕಣ್ಣಲ್ಲಿ ನೀರ್ ಬರ್ತಾ ಇತ್ತು. ಇಲ್ಲ, ನಂಗೆ ಬೇಡ ಅನ್ನಿಸ್ತು, ಸಾಕು ಅನ್ನಿಸ್ತು. ಯಪ್ಪಾ, ನನ್ನ ಕಣ್ಣಿಗೆ ಬರ್ತಕ್ಕ ಬಿಡ್ಬೇಕಿತ್ತು, ಮಸ್ತಿರಲ್ಲ.
ಆಕ್ಚುಲಿ ಇವಳ ಬಲೆಗೆ ಇವಳೇ ಬಿದ್ಲು. ಇವಳೇ ಯಾವಾಗ್ಲಿಂದನೇ ಹೇಳೋಳು ಪ್ರಾಂಕ್ ಮಾಡು ಪ್ರಾಂಕ್ ಮಾಡು ಪ್ರಾಂಕ್ ವಿಡಿಯೋಸ್ ಮಾಡು. ಇದಲ್ವಾ ಅದಕ್ಕೆ ಅಲ್ಲಿ ಹೇಳ್ಕೊ ಬಂದ ಮನ್ಸಲ್ಲಿ ಅನ್ಸ್ಕೊಂಡು ಆಕ್ಚುಲಿ ಇವಳಿಗೆ ಹೆಂಗೆ ಪ್ರಿಪೇರ್ ಮಾಡಿದ್ದೆ ಅಂದ್ರೆ ಇವಾಗ ಹೊಡೆದು ಹೊಡೆದ್ಬಿಟ್ಟು ಆಮೇಲೆ ಒಂಥರ ಮಾಡ್ತಿದ್ದೆ ನಂಗೆ ಜೀವ ಬರಂಗ ಆಯ್ತಿತ್ತು. ಏನ್ ಗೊತ್ತಾ ಆಕ್ಚುಲಿ ಜೀವನ ನನಗೆ ಫ್ರಾಗ್ ಮಾಡ್ಬೇಡ, ನಾನು ಸರಿ ಎಲ್ರಿಗೂ ಫ್ರಾಗ್ ಮಾಡೋಣ ಇವಳು ಆಕ್ಚುಲಿ ಏನ್ ಗೊತ್ತಾ, ಬೆಳಗ್ಗೆನೆ ಪ್ರಿಪೇರ್ ಮಾಡಿದ್ದೆ ಹೋಟ್ಲಿಗೆ ಹೋಗೋ ಟೈಮಲ್ಲಿ. ಆಕ್ಚುಲಿ ಇವತ್ತು ಈ ಪ್ರ್ಯಾಂಕ್ ಮಾಡೋ ವಿಡಿಯೋ ಮಾಡೋ ಟೈಮಲ್ಲಿ ಬೆಳಗ್ಗೆ ಇವ್ರ ಅಕ್ಕಂದು ಬರ್ತ್ಡೇ ಪಾರ್ಟಿ ಆಗಿತ್ತು. ಸೊ ನಾನು ಹೋಗೋ ಟೈಮಲ್ಲೇ ಹೇಳಿದ್ದೆ, ಇನ್ಕ್ಲೂಡ್ ಮಾಡ್ಕೊಂಡಿದ್ದ. ಇಲ್ಲ ಅದು ಆ ವಿಡಿಯೋಗೆ ಬರಲ್ಲ. ಆಕ್ಚುಲಿ ಹೊರಡೋ ಟೈಮಲ್ಲೇ ನಾನು ಹೇಳಿದ್ದೆ ಸ್ವಲ್ಪ ಹೊಟ್ಟೆ ನೋವ್ತಿದೆ ಅಂತ. ಇವಳನ್ನ ಪ್ರಿಪೇರ್ ಮಾಡ್ಬೇಕಲ್ಲ ನಾನು. ಬರ್ತಿದ್ದಂಗೆನೆ ಯಾಕೋ ಹೋಟೆಲ್ ಊಟ ಸರಿಯಾಗಿಲ್ಲ, ಸ್ವಲ್ಪ ಹೊಟ್ಟೆ ನೋವ್ತಿದೆ ಅಂತ ಹೇಳಿದೆ. ನೀವ್ ಬರ್ಬೇಕಾದ್ರೆ ಹೇಳ್ದೆ ಹೋಗ್ಬೇಕಾದ್ರೆ ಸ್ವಲ್ಪ ಹೊಟ್ಟೆ ನೋವ್ತಿತ್ತು ಹೋಗ್ ತಿಂದೆ ಅಂತ. ಹೆಂಗಿತ್ತು ಪ್ರ್ಯಾಂಕು? ಸೀರಿಯಸ್ ಆಗಿ ಹೇಳು. ನಿಜ ಹೇಳ್ತೀನಿ ಬೇಬಿ, ಜೀವ ಹೋದಂಗಾಯ್ತು. ಇನ್ನೊಂದ್ 2-3 ಸೆಕೆಂಡ್ ಲೇಟ್ ಆಗಿದ್ರೆ ನನ್ ಕಣ್ಣಲ್ಲಿ ನೀರ್ ಬರ್ತಿತ್ತು. ಆಕ್ಚುಲಿ ನನ್ನ ತಲೆಗೆ ಇಮಿಡಿಯೇಟ್ ಇಲ್ಲಿ ಕೂತ ತಕ್ಷಣ ಇವಳು ಸ್ವಲ್ಪ ಫೀಲ್ ಆಗಲ್ಲ, ಒದ್ದಾಡೋಣ ಅಂತ ಅನಿಸ್ತು. ಓ ಬೇಬಿ ನನ್ ಜೀವ ಕಳೆದು ಬಿಡ್ತಿದ್ದೆ ಅನ್ಸುತ್ತೆ ನೀನು, ಆಯ್ತಾ? ಬೇಬಿ ಹೆಂಗಿತ್ತು ಪ್ರ್ಯಾಂಕ್? ಫಸ್ಟ್ ಟೈಮ್ ಪ್ರ್ಯಾಂಕ್ ಆಗಿದ್ಯಾ? ಅವ್ವಾ ಬೇಬಿ ನನ್ ಹೇಳಲ್ಲ, ನಿಜ ನನ್ನ ಜೀವಗಳ ನನ್ನ ಪ್ರಾಣ ಹೋದಂಗಾಯ್ತು. ಏನಂತಲ್ಲ ಹಂಗ್ ಮಾಡ್ಬಿಡಾಯ್ತಲ್ಲ, ಬೇರೆ ಮಾಡೋಣ. ಇವಳು ಬೇರೆಯವ್ರಿಗೆ ಇಬ್ರು ಸೇರ್ಕೊಂಡು ಫ್ಯಾಮಿಲಿಗೆ ಮಾಡೋಣ ಪ್ರ್ಯಾಂಕ್ನ, ಅವ್ರಿಗೆ ಮಾಡೋಣ ಇವ್ರಿಗೆ ಮಾಡೋಣ ಅಂತ ಹೇಳ್ತಿದ್ಲು. ಬಟ್ ನನ್ನ ತಲೆಗಿತ್ತು ಇವಳಿಗೆ ಮಾಡೋಣ ಅಂತ. ಸೊ ಕೊನೆಗೂ ಪ್ರ್ಯಾಂಕ್ ಅದೇ. ಕಡೆ ನಾನು ಒಂದಿನ ಮಾಡ್ತೀನಿ ತಡಿ ನಿನಗೆ ಯಾವತ್ತಾದ್ರು. ಗೊತ್ತಾಯ್ತೆ ನೀನ್ ಹೆಂಗೆ ಬಿದ್ದು ಒದ್ದಾಡ್ತಿರೋ ನಾನು ನಗಾಡ್ತಿರ್ತೀನಿ ನೋಡಾಗ. ಆಕ್ಚುಲಿ ಹೇಳ್ಬೇಕಾದ್ರೆ ನಿಜವಾಗ್ಲೂ ಕಡಿಮೆ 30 ಸೆಕೆಂಡ್ ಒಳಗೆ ಅವ್ನು ಪ್ರ್ಯಾಂಕ್ ನಿಲ್ಸಿದಾನೆ. ಇಲ್ಲ ನನಗೆ ಅನ್ನಿಸ್ತು ಇವಳು ಸ್ವಲ್ಪ ಇವಳು ಅಳತರ, ಇವಳು ವಾಯ್ಸಲ್ಲೇ ಅಳತರ ಅನ್ನಿಸ್ತು. ಗೊತ್ತಾಯ್ತು ನನಗೆ, ಗೊತ್ತಾಯ್ತು ಇವಳು ಯಾಕೋ ರಾಂಗ್ ಹೊಡಿತೈತೆ ಬೀಳುತ್ತವ ಅದೇ ಅಂತ. ನಿಜ ಹೇಳಲ್ವ ಇದರ ಯಾವ ಮಾತು ಮಾಡಕ್ ಬರಬೇಡ ನನಗೆ, ಬೇರೆಯವ್ರಿಗೆ ನಾವಿಬ್ರು ಸೇರ್ಕ ಮಾಡ. ಕೊನೆಗೂ ಹೆಂಗ್ ಹೇಳ್ದೆ ಗೊತ್ತಾ ನಿಜಲ್ಲ ಆಕ್ಟಿಂಗ್. ಇವತ್ತು ನೋಡು ನೀನು ಪಿಕ್ಚರ್ ಅಲ್ಲೆಲ್ಲ ಆಕ್ಟ್ ಮಾಡ್ತಿಲ್ಲ, ಅಲ್ಲಿಗಿಂತ ಇಲ್ಲೇ ಚೆನ್ನಾಗಿ ಆಕ್ಟ್ ಮಾಡಿದ್ಯಾ ನೀನು. ಫೀಲ್ ಆಗೋ ಮಾಡು. ಕೆಳಗೆ ವಾಂತಿ ಮಾಡೋ ತರ ಸೌಂಡ್ ಬರ್ಬೇಕಲ್ಲ, ನೀರ್ನ ಹಿಂಗೆ ಎರ್ಚುವೆ ಅಂತ ನೀರು ಹಾಕುವೆ. ಹೇಳು ಬೇಬಿ ನಿಂಗೆ ಹೆಂಗ್ ಫೀಲ್ ಆಯ್ತು ಸ್ಟಾರ್ಟಿಂಗ್? ಓಕೆ ನಂಗೆ ಕರ್ದೆ ವಾಂತಿ ಅಂತ ಒಳಗೆ ಹೋದ ತಕ್ಷಣ ಹೆಂಗಾಯ್ತು? ಯಾಕಂದ್ರೆ ಸೇಮ್ ಲಾಸ್ಟ್ ಟೈಮ್ ಅವನಿಗೆ ಆಕ್ಚುಲಿ ಲಾಸ್ಟ್ ಮಂತ್ ಅನ್ಸುತ್ತೆ ಅವ್ನಿಗೆ ಹುಷಾರಿಲ್ಲ, ಅದೇ ತಲೆಯಲ್ಲಿ ಇಟ್ಕೊಂಡಿದ್ದು ನಾನು. ಇವಾಗ ಇಲ್ಲಿ ಅದೇ ಸೇಮ್ ನಾನು ಲಾಸ್ಟ್ ಟೈಮ್ ಹೋದ ತಿಂಗಳು ನನಗೂ ಇದೇ ತರ ಫುಡ್ ಪಾಯ್ಸನ್ ಆಗಿತ್ತು. ಡಾಕ್ಟರ್ ಹೇಳಿ ಫುಡ್ ಪಾಯ್ಸನ್ ಆಗಿ ನಾನು ಯಾವ ರೇಂಜಿಗೆ ವಾಂತಿ ಮಾಡಿದೀನಿ ಅಂದ್ರೆ, ಇವಾಗ ಲಾಸ್ಟ್ ಟೈಮ್ ನಿನಗೊಂದ್ಸಲ ಇಲ್ಲಿ ಹೊಟ್ಟೆ ಇದಾಗಿ ಅದಕ್ಕಿಂತ ಕಿಡ್ನಿ ಸ್ಟೋನ್ ಆದಾಗ ಅವ್ನಿಗೆ ಎದಳಕ್ಕಾಗಿರ್ಲಿಲ್ಲ. ಇದನ್ನ ಎರಡು ಮಿಕ್ಸ್ ಆಗತ್ರ ಐತಲ್ಲ, ಇದನ್ನ ಅದು ಐತೆ ಇದು ಐತೆ ಎರಡು. ನಾನು ಇವಳು ಎಲ್ಲಿ ಓಡ್ತಾಳೆ ಕೆಳಗೆ ಹೋಗ್ತಾಳೆ ಅಂತ, ಹಾಗಾಗಿ ನಾನು ಇವಳು ಕೈ ಹಿಂಗ್ ಇಟ್ಕೊಂತ ಇದೀನಿ. ತಡಿ ಒಂದ್ ನಿಮಿಷ ತಡಿ. ಆಯ್ತು ಓಕೆ. ನಾನು ಹೋಗಿ ವಾಂತಿ ಮಾಡ್ದೆ, ಗೊತ್ತಾಯ್ತು. ಬಾಗ್ಲು ಹೊಡೆದೆ ತೆಗಿ ಅಂತ. ಆ ಕ್ಷಣಕ್ಕೆ ತಲೆಗೆ ಏನ್ ಬಂದಿತ್ತು? ಅಲ್ಲ ಇವ್ನಿಗೆ ಅಷ್ಟು ತಲೆ ಇಲ್ವಾ? ಮೊದ್ಲೇ ಹೊಟ್ಟೆ ನೋವು ನನಗೆ 100 ಮಾತಾಡ್ತಾನೆ. ನಿಂಗೆ ಅಷ್ಟು ತಲೆ ಇಲ್ವಾ ಹೊಟ್ಟೆ ನೋವು ಅಂತ ಆದ್ಮೇಲೆ ಯಾಕೆ ತಿಂದೆ ಅಂತ. ಇವ್ನಿಗೆ ಹೊಟ್ಟೆ ನೋವು ಅಂತ ಗೊತ್ತಿದ್ಮೇಲೆ ಇವ್ನು ಬಿರಿಯಾನಿ ಯಾಕೆ ತಿಂದ? ಫಸ್ಟ್ ಆಫ್ ಆಲ್ ಆ ಬಿರಿಯಾನಿ ಸ್ವಲ್ಪ ಅಷ್ಟು ಬೆಂದಿರ್ಲಿಲ್ಲ ಅಂತ ನಾವು ಮಾತಾಡ್ಕೊ ಬರ್ತಿದ್ವು. ತಿನ್ನೋನ್ ಯಾಕೆ ತಿಂದ ಅಂತ ಸಿಟ್ಟು ಬಂತು ಅದ್ರಲ್ಲಿ. ಅದು ಹೊಡೆದ್ಬಿಟ್ಟೆ. ಆಕ್ಚುಲಿ ನಾನು ಹೊಡೆದ್ಬಿಟ್ಟೆ. ಆಕ್ಚುಲಿ ಹೊಡೆದಾದ್ಮೇಲೆ ಅನಿಸ್ತೈತಿ ಹೊಡೆಯೋ ಟೈಮಲ್ಲೇ ನಾನು ಒದ್ದಾಡ್ಬೇಕಿತ್ತು, ಆಗ ಇನ್ನ ಮಜಾ ಇರೋದು. ಅಲ್ಲ ಹೊಡೆದ್ಬಿಟ್ಟೆ. ಹೊಡೆದಾದ್ಮೇಲೆ ಇವ್ನಿಗೆ ಒದ್ದಾಡ್ದವನಲ್ಲ, ಅಯ್ಯೋ ತೂ ಯಾಕೆ ಹೊಡೆದ್ಬಿಟ್ಟೆ ನಾನು, ಅಷ್ಟು ಗೊತ್ತಾಗಲ್ಲ ಅಂತ ನನ್ಗೆ ಒಂಥರ ಫೀಲ್ ಆಗೋಗ್ಬಿಡ್ತು. ಅದ್ರ ಒಬ್ಬ ಬೇಡ ಜೀವನದಲ್ಲಿ ಬೇಡ ಈ ಥರ ಪ್ರ್ಯಾಂಕ್ ಬೇಡ ಮಾಡಬೇಡ. ಫಸ್ಟೇ ಹೇಳಿದೀನಿ ಪ್ರ್ಯಾಂಕ್ ಎಲ್ಲ ಮಾಡ್ಬೇಡ ನನ್ನ ಹತ್ರ ಅಂತ. ಅಂದ್ರೆ ನನ್ನ ಪ್ರ್ಯಾಂಕ್ ಮಾಡ್ತಾನೆ ಒಳ್ಳೆ. ನಾನು ಇಲ್ಲಿ ಕುಸ್ತು ಬೀಳತರ ಜೀವ ಹೋದಂಗಾಯ್ತು ಬೇಬಿ, ಹೇಳ್ತಿಲ್ವಾ ನನ್ ಜೀವ ಹೋದಂಗಾಯ್ತು. ಹೇಳಿ ನಂಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ನಾನು ಅದಕ್ಕೆ ಸಿಪ್ಪರ್ ಹಾಕಿ ಸಿಪ್ಪರ್ ಎಲ್ಲ ಬಿಚ್ಚು ಆಟೋ ಕರಿಬೇಕು, ಆಟೋಗೆ ಓಡೋಗ್ಬೇಕು ಅಂತ ನನ್ನ ತಲೆಯಲ್ಲಿ ಅದೇ ಬಿಡ್ತಾ ಇಲ್ಲ. ಇನ್ನು ಓಡೋದ್ರಲ್ಲಿ ನಿನ್ನೆ ಯಾರು ಕರೀತಾರಲ್ಲಿ ವಿಡಿಯೋ ಫ್ಲಾಪ್ ಆಗ್ತಿತ್ತು. ನಾನು ನೀನ್ ಎಲ್ಲಿ ನೋಡ್ತೀಯ ಕ್ಯಾಮ್ರಾ ಅಂದಾಗ ಎಷ್ಟು ನಿನ್ನ ಹೇಳೋರು ಹಿಡ್ದಿಡ್ಕೋಬೇಕು ಅಂತ. ನನಗೆ ಫಸಫಲ್ ಎದುರುಗಡೆ ಅವಶ್ಯಕತೆ ನಂಗೆ ಅಷ್ಟು ಕಣ್ಣು ಕಾಣಲ್ಲ. ಫಸಫಲ್ ಆ ಕ್ಯಾಮ್ರಾ ತೋರ್ಸೋದು ನಾನು ಎಲ್ಲಿ ಅಂತ ನೋಡ್ತಾ ಇದ್ದೆ ಅವಾಗ. ಹಾಯ್ ಅನ್ನು ಅಂದಾಗ ನಿಂಗೆ ಏನ್ ಅನಿಸ್ತು? ಹಾಯ್ ಅನ್ನು ಅಲ್ಲಿ ಕೂತ್ಕೊಂಡು ಹಾಯ್ ಅನ್ನು. ಅದು ನನಗೆ ಒಂಥರ ಇವನ್ ಯಾಕೆ ಹಾಯ್ ಅನ್ನು ಅಂತ ಅವನಪ್ಪ. ಅಲ್ಲಿ ಕ್ಯಾಮ್ರಾ ಇದೆ, ಹಾಯ್ ಅನ್ನು ಅಂತ ಇದ್ದೀನಿ. ಹುಚ್ಚಾಗನಪ್ಪ. ದಯವಿಟ್ಟು ಮಸ್ತಿತ್ತಾ ಪ್ರ್ಯಾಂಕ್? ಇನ್ಮೇಲಿಂದ ಎಂಟಿಗೆ ನೋ ಪ್ರ್ಯಾಂಕ್, ಓನ್ಲಿ ಫ್ಯಾಮಿಲಿ ಪ್ರ್ಯಾಂಕ್. ಪ್ರ್ಯಾಂಕ್ ಹೆಂಗಿತ್ತು? ಆದ್ರೂ ಭಯಾನಕವಾಗಿತ್ತು. ಚೆನ್ನಾಯ್ತಾ? ಚೆನ್ನಾಗಿರ್ಲಿಲ್ಲ, ಭಯಾನಕ. ಭಯ ಆಗೋಯ್ತು ನೋಡೋಣ ಈ ವಿಡಿಯೋ ನೋಡ್ತಿರಲ್ಲ ಹೆಂಗ್ ಅನ್ನಿಸ್ತು ನಿಂಗೆ ಗೊತ್ತಾಯ್ತು ತಾನೆ ನನ್ನ ಎಕ್ಸ್ಪ್ರೆಷನ್ ಅಲ್ಲಿ. ಅದು ಇವ್ನ ಎಕ್ಸ್ಪ್ರೆಷನ್ ನೋಡ್ಬೇಕಿತ್ತು. ಇದಕ್ಕೂ ಏನ್ ಕಮ್ಮಿ ಇರ್ಲಿಲ್ಲ. ಇಲ್ಲೇ ಆಕ್ಟಿಂಗ್ ಮಾಡಿದ್ದು, ಎಲ್ಲ ಆಕ್ಟಿಂಗ್ ಚೆನ್ನಾಗಿ ಮಾಡಲ್ಲ ಅವ್ನು. ಇಲ್ಲೇ ಆಕ್ಟಿಂಗ್ ಚೆನ್ನಾಗಿ ಮಾಡಿ ಹೆಂಗ್ ಹೇಳ್ತಾಳ ನೋಡಿ.
ಬಾ ಬಂದೆ, ನೀವು ನೋಡ್ಬೇಕಿತ್ತು. ಸರಿ ಬಿಡಿ, ಓಕೆ. ಬೇಬಿ ಬೇಗ ಬಾ. ಮಕ್ಕ ನೋಡಿ ಹೆಂಗಾಗೈತೆ. ಆಗುತ್ತೆ. ಬಟ್ಟೆ ಚೇಂಜ್ ಮಾಡ್ಕೊಂಡು ಬಂದೆ. ಇದು ಕರೆಕ್ಟ್ ಆಗಿದೆ. ನೀನು ಸಾರಿ ಆಯ್ತಾ. ಸಲ ಪ್ರಾಂಕ್ ಮಾಡ್ಬಾರ್ದು, ನಂಗೆ ಮಾಡಬಾರ್ದು. ಪ್ರಾಮಿಸ್ ಮಾಡು. ಸುಮ್ಮನೆ ಅದೆಲ್ಲ ಪ್ರಾಮಿಸ್ ಎಲ್ಲ ಕೇಳ್ಬೇಡ. ಹಂಗಲ್ಲ ಸಡನ್ ಆಗಿ ಏನೋ ಮರ್ತೋಗಿ ಏನಾದ್ರು ಮಾಡಿದ್ರೆ ಅದೇ ಹೇಳೋಕ್ಕಲ್ಲ. ಏನು ಅಂತಂದರೆ ನಾನು ಪ್ರತಿಯೊಬ್ಬರು ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ, ಪ್ರ್ಯಾಂಕ್ ಮಾಡಿ ಆ್ಯಕ್ಚುಲಿ ಬೇಡ ಅನ್ನಲ್ಲ, ಬಟ್ ಒಂದು ಅದು ಹೇಳಲ್ಲ, ಒಂದು ಲಿಮಿಟ್ ಅಂತ ಇರುತ್ತೆ, ಒಂದು ಕ್ರಾಸ್, ಒಂದು ಲೈನ್. ಅದೇ ಈ ಗೆರೆ ದಾಟ್ ನೀನು ಬರಬಾರ್ದು ನಾನು ಬರಲ್ಲ ಅಂತ ಬೇಗ ಬಂದ್ಬಿಡ್ತು. ಹೌದು, ಆ್ಯಕ್ಚುಲಿ ನನಗೆ ಬೇಡ ಅನ್ನಿಸ್ತು. ಯಾಕೆಂದರೆ ನಾನು ಎಷ್ಟೋ ಸಲ ಹೇಳ್ತಾ ಇರ್ತೀನಿ ನಾನು ಇವಳಿಗೆ, ನಾನು ಕಣ್ಣೀರು ಹಾಕ್ಸಲ್ಲ, ನಿಂಗೆ ಕಣ್ಣೀರು ಹಾಕ್ಸಲ್ಲ ಅಂತ. ಬಟ್ ಇವಳು ಕಣ್ಣೀರು ಹಾಕೋ ಥರ ಬಂದ್ಲು ಇವಳು. ಇನ್ನೊಂದು ಸ್ವಲ್ಪ ಒಂದು 2 ನಿಮಿಷ ಆಗಿದ್ದು ಕಣ್ಣೀರು ಹಾಕ್ಬಿಟ್ಟು ನನ್ನ ತಲೆ ಇತ್ತು, ಆ್ಯಕ್ಚುಲಿ ಬಿದ್ದು ಒದ್ದಾಡೋಣ ಅಂತ ಇತ್ತು. ಬಟ್ ಇವಳು ಎಲ್ಲಿ ಜೋರಾಗಿ ಹತ್ಬಿಡ್ತಾಳೆ, ಇಲ್ಲಾಂದ್ರೆ ಓಡ್ ಬರ್ತಾಳೆ ನಮ್ಮ ಅಮ್ಮನ ಕರ್ಕೊಬರಕ್ಕೆ. ಅವಾಗ ಕ್ಯಾಮ್ರಾದಲ್ಲಿ ನಾನು ಹಿಂಗೆ ನೋಡ್ಬೇಕಾಗತ್ತೆ ಅಂತ ಈ ಕಡೆ ನಮ್ಮಮ್ಮ ಓಡ್ಬಂದು ನಮ್ಮಮ್ಮ ಅಂತಾರಲ್ಲಿ ಅವರು ಭಯಾನಕ ಬೇಗ ಎಮೋಷನಲ್ ಆಗ್ಬಿಡ್ತಾರೆ. ಸೊ ಹಾಗಾಗಿ ನೋಡಿದ್ರಲ್ಲ ನಮ್ಮ ಪ್ರ್ಯಾಂಕ್ ವಿಡಿಯೋ ಹೇಗಿತ್ತ. ಬಟ್ ನಿಜವಾಗ್ಲೂ ಸಖತ್ ಭಯ ಆಗೋಯ್ತಲ್ಲ ನಿಮಗೆ. ಬಟ್ ನಂಗೆ ನಿಜವಾಗ್ಲೂ ಅನ್ನಿಸ್ತು ಆ್ಯಕ್ಚುಲಿ, ಓಕೆ ಜೆನ್ಯೂನ್ ಆಗಿ ಎಲ್ಲರೂ ಜೆನ್ಯೂನ್ ಆಗೇ ಮಾಡೋದ ಪ್ರ್ಯಾಂಕ್ಗಳು ಅಂತ. ಇರ್ಬೋದೇನಪ್ಪ ಗೊತ್ತಿಲ್ಲ. ನಾನು ಎಷ್ಟೋ ಸಲ ಹೇಳುವೆ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಇವನೇನಾದ್ರು ಫಸ್ಟೇ ನನ್ನ ಹತ್ರ ಹೇಳಿದ್ದಿದ್ರೆ ನಾ ಪ್ರ್ಯಾಂಕ್ ಮಾಡೋಣ ಈ ಥರ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದಿದ್ರೆ ನಿಜ ಹೇಳ್ತಿರಲ್ಲ, ನಾನು ಪಕ್ಕ ನಗಾಡ್ತಿದ್ದೆ. ವಿಡಿಯೋದಲ್ಲೆಲ್ಲ ನಗಾಡಿ ಒಂದು ಪ್ರ್ಯಾಂಕ್ ಎಲ್ಲ ಅಲ್ಲಿ ಮಾಡ್ತಿದ್ದೆ. ಇಲ್ಲ ನನಗೆ ಗೊತ್ತಿತ್ತು ಇವಳು ಆ್ಯಕ್ಟಿಂಗ್ ಅದು ವಿಡಿಯೋ ಮಾಡೋ ಟೈಮಲ್ಲೇ ಹಿಂಗೆ ಆ್ಯಕ್ಟ್ ಮಾಡೋ ಅಂದಾಗಲೇ ನಗಾಡ್ತಾಳೆ. ನನಗೆ 100% ಗೊತ್ತಿತ್ತು. ಇವಳಿಗೆ ಹೇಳಿಬಿಟ್ಟು ಮಾಡಿದ್ರೆ ಫಸ್ಟ್ ನನ್ನ ತಲೆಯಲ್ಲಿದೆ, ಅದು ನನ್ನ ತಲೆಯಲ್ಲಿ ಇತ್ತು. ಯಾಕೆಂದರೆ ನಾನು ಇವಳ ಹತ್ರ ಎಷ್ಟೋ ಸಲ ಹೇಳಿದ್ದೀನಿ, ಎಷ್ಟೋ ಪ್ರ್ಯಾಂಕ್ ವೀಡಿಯೋಸ್ಗಳು ನೋಡಿದಾಗ ಪಕ್ಕ ಹೇಳ್ತೀನಿ, ಬೇಬಿ ಇದು ಸ್ಕ್ರಿಪ್ಟೆಡ್ಡೇ, ಇದು ಪಕ್ಕ ಅವ್ರು ಬೇಕು ಅಂತ ಅವ್ರಿಗೆ ಗೊತ್ತು, ಪ್ರ್ಯಾಂಕ್ ಮಾಡ್ತಿರೋದು ಗೊತ್ತಿದ್ದೆ ಅವ್ರು ಮಾಡ್ತಿದ್ದಾರೆ ಅಂತ ಎಷ್ಟೋ ವೀಡಿಯೋಸ್ಗಳು ನೋಡಿದಾಗ ಹೇಳಿದ್ದೆ. ಬಟ್ ನನ್ನ ತಲೆಯಲ್ಲೂ ಇತ್ತು ಏನಂತ, ಗೊತ್ತಾಗ್ತಿಲ್ಲ ಬಿಡಿ. ಸೊ ನಾನು ಪಕ್ಕ ನನ್ನ ತಲೆಯಲ್ಲೂ ಇತ್ತು ಇವಳಿಗೆ ಹೇಳೋಣ ಅಂತ, ಬೇಬಿ ಪ್ರ್ಯಾಂಕ್ ವಿಡಿಯೋ ಮಾಡೋಣ, ನಿಂದೇ ಪ್ರ್ಯಾಂಕ್ ಮಾಡ್ತೀನಿ ಅಂತ ಹೇಳೋಣ ಅಂತ ತಲೆಯಲ್ಲಿತ್ತು. ಆವಾಗ ನಂಗೆ ಅನ್ನಿಸ್ತು, ನಾನೇ ನಾರ್ಮಲ್ ವಿಡಿಯೋ ಮಾಡೋ ಟೈಮಲ್ಲಿ ಇವಳು ನಗಾಡ್ತಾಳೆ, ಒಂದು ಡೈಲಾಗ್ ಹೇಳ್ಬೇಕಾದ್ರೆ ನಗಾಡ್ತಾಳೆ, ಇನ್ನು ಇಲ್ಲಿ ಎಲ್ಲ ಮಾಡ್ತಾಳೆ ಸುಮ್ಮನೆ, ನನ್ನ ಹತ್ರ ಸುಮ್ಮನೆ ಉಗಿಸ್ಕೊಳ್ತಾಳೆ ಅಂತ ಬೇಡ ಅಂತ ಅನ್ನಿಸ್ತು. ಒರಿಜಿನಲ್ ಆಗಿ ಟ್ರೈ ಮಾಡಕ್ ಹೋದ, ಸೀರಿಯಸ್ ಆಗಿದ್ರೆ ಇವನು ಯಾವಳು ಹೊಡಿತಾಳೆ. ನಂಗೆ ನಿಜವಾಗಿ ಈಗಲೂ ನೋವ್ತಿದೆ ನನಗೆ. ಎಲ್ಲಿ ಹಿಂಗ್ ಬಂತ ಇಲ್ಲಿಗೆ ಹೊಡೆದಿದ್ಯಾ ನೀನು, ಈಗಲೂ ಸ್ವಲ್ಪ ಮುಟ್ಟರ್ ನೋವ್ತಿದೆ ಹಂಗೆ. ಮತ್ತೆ ನಾಟಕ ಆಡ್ತಾನೆ, ಅದನ್ನೇ ಪ್ರ್ಯಾಂಕ್ ಅನ್ನೋದು. ಅಲ್ಲ ಪ್ರ್ಯಾಂಕ್ ಅಂದ್ರೆ ಏನು? ಡ್ರಾಮಾ ಮಾಡೋರ್ನ ಪ್ರ್ಯಾಂಕ್. ಇವಳು ಪ್ರ್ಯಾಂಕ್ ಮಾಡೋವಾಗ ನಾನು ಅದೇ ತಿಂದೆ, ನಾನು ಹಿಂದೆ ಬಂತು ಮುಂದೆ ಬಂತು. ಸೊ ಇನ್ನೇನಿಲ್ಲ ಆಕ್ಚುಲಿ ನೀವು ಸಪೋರ್ಟ್ ಮಾಡಿ. ಬೇರೆ ನೆಕ್ಸ್ಟ್ ಯಾವ್ದು ಬೇರೆ ಯಾರಿಗಾದ್ರೂ ಪ್ರ್ಯಾಂಕ್ ಮಾಡ್ತೀವಿ, ನಾ ಇಬ್ರು ಸೇರ್ಕೊಂಡು ಮಾಡೋಣ. ಫಸ್ಟ್ ಆಫ್ ಆಲ್ ನಾನು ಪ್ರ್ಯಾಂಕ್ ಅಲ್ಲಿ ಇದ್ದರೆ ನಾನು ನಗಾಡ್ ಹಾಳು ಮಾಡಕ್ಕೆ ಫಸ್ಟ್ ನಾನು ಇವಳು ಒಂದು ಪ್ರ್ಯಾಂಕ್ ಆಲ್ರೆಡಿ ಒಂದು ಪ್ಲಾನ್ ಮಾಡ್ಕೊಂಡಿದೀವಿ. ಬೇಡ ಆಕ್ಚುಲಿ ಅಕಸ್ಮಾತ್ ಆಗಿ ವಿಡಿಯೋ ನೋಡ್ಬಿಟ್ರೆ ಕಷ್ಟ. ಓಕೆ ಆ ಪ್ರ್ಯಾಂಕ್ ಅನ್ಕೊಂಡಿದೀವಿ, ಬಟ್ ಯಾವ ತರ ಅಂದ್ರೆ ಆದಷ್ಟು ಬೇಗ ಮಾಡ್ತೀವಿ ಆ ಪ್ರ್ಯಾಂಕ್ ಅನ್ಕೊಂಡಿದ್ದೆ. ನೋಡ ಈ ವಿಡಿಯೋ ನೀವು ಹೆಂಗ್ ಸಪೋರ್ಟ್ ಕೊಡ್ತೀರಾ ಅದ್ರ ಮೇಲೆ ಪ್ರ್ಯಾಂಕ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಬಟ್ ನಿಜಾಗ್ಲೂ ಪ್ರ್ಯಾಂಕ್ ಸಕ್ಕದಾಗಿತ್ತು. ಇದು ತರ ಅದು ಹೇಳೋದಿಲ್ಲ, ಬೇಗ ವಿಡಿಯೋ ಬೇಗ ಆಗತ್ತೆ, ಬೇಗ ಮುಗಿಯುತ್ತೆ ಇದು ವಿಡಿಯೋ. ಪ್ರ್ಯಾಂಕ್ ಇಷ್ಟ ಇರೋದು ಅದ್ರಲ್ಲಿ. ಪ್ರ್ಯಾಂಕ್ ಇರೋದು ಇಷ್ಟು, ವಿಡಿಯೋ ಇರೋದು 20 ನಿಮಿಷ, ಪ್ರ್ಯಾಂಕ್ ಇರೋದೇನು 3 ನಿಮಿಷ ಇದೆ. 3 ನಿಮಿಷನೂ ಇಲ್ಲ ಅನ್ಕೊಂತೀನಿ. ಚಿಕ್ಕ ಪ್ರ್ಯಾಂಕ್ ಅಷ್ಟೇ ಇದು. ಬೆಟ್ಟ ಬೇಗ ನಡ್ಗೋಗ್ಬಿಟ್ಟ ಅವನು. ನಾನ್ ನಡ್ಗೋದಲ್ಲ, ನನಗ್ ಬೇಡ ಅನ್ನಿಸ್ತು. ಇವಳು ಸೀರಿಯಸ್ ಆದ್ಲಲ್ಲ, ನಂಗೆ ಹೇಳ್ಬೇಕಂದ್ರೆ ಅವ್ನು ಜಾಸ್ತಿ ನನ್ನ ಹೆಲ್ತ್ ಬಗ್ಗೆ ಜಾಸ್ತಿ ಕೇರ್ ಮಾಡ್ತಾನೆ. ಅಂದ್ರೆ ನಂಗೆ ಸ್ವಲ್ಪ ಒಂದೊಂದ್ಸಲ 2-3 ಸಲ ತಲೆ ಸುತ್ತಲ್ಲ ಬಿದ್ದೋಗಿದ್ನಲ್ಲ, ಅವ್ನು ಕೇಳಿ ಎಲ್ಲಿ ಬಿದ್ದೋಗ್ಬಿಡ್ತೀನೋ ಅನ್ನೋ ಟೆನ್ಷನ್ ಅಲ್ಲಿ ಅವನಿಗೆ ಅವ್ನು ಅಲ್ಲೇ ನಿಲ್ಲಿಸ್ಬಿಟ್ಟ. ಇಲ್ಲ ಏನಕ್ಕೆ ಗೊತ್ತಾ, ಈಗ ರೀಸೆಂಟ್ ಅಲ್ಲ, ಒಂದು ವರ್ಷ 1.5-2 ವರ್ಷದಿಂದ ಇವ್ರ ರಿಲೇಷನಲ್ಲಿ ಒಬ್ಬ ತೀರ್ಕೊಂಡ, ನಿತಿನ್ ಅಂತ. ಅವಾಗ ಇವ್ರ ಮನೇಲಿ ಅಳ್ತಿದ್ರು. ರಾತ್ರಿ ಗೊತ್ತಾದಾಗ ಇವ್ರ ಅಕ್ಕ ಎಲ್ಲ ಅಳ್ತಿದ್ರು. ಇವಳು ಇದ್ದಾಳಲ್ಲ, ನಾನು ಇಲ್ಲಿ ನಿಂತಿದ್ದೀನಿ, ಬೇಜಾರಲ್ಲಿ ನಿಂತಿದ್ದೀನಿ, ಇವ್ರ ಅಕ್ಕ ಅಳ್ತಿದ್ರು, ಇವ್ರ ಅಮ್ಮ ಅಳ್ತಿದ್ರು. ಇವಳು ಅವ್ರ ಅಕ್ಕಂಗೆ ಸಮಾಧಾನ ಮಾಡಕ್ಕೆ ಹೋಗಿ ಬೇಡ ಕಣೆ ಅಂತಂದು ಇವಳು ಉಸಿರು ಕಡ್ಕೊಳ್ಳೋದ. ಇವಳು ಅಳಕ್ಕೆ ಸ್ಟಾರ್ಟ್ ಮಾಡಿ ಉಸಿರು ಅಂತ ಇದ್ದಾಳೆ. ಇವ್ರ ಅಮ್ಮ ಬಂದು ಗಟ್ಟಿಯಾಗಿ ಹಿಂಗೆ, ಇವಳೇ ಉಸಿರು ಕಡ್ಕೊಂಡಿದ್ದೆ, ಇವ್ರ ಅಮ್ಮ ಬಂದು ಗಟ್ಟಿಯಾಗಿ ಹಿಂಗೆ ಅಂತ ಗಟ್ಟಿಯಾಗಿ ಇಟ್ಕೊಂಡವ್ರೆ. ನಾನು ಅವತ್ತು
ಇಡೀ ಮನೆಗೆ ಕಿರ್ಚಾಡಿದ್ದೀನಿ, ಸುಮ್ಮನೆ ಇರಿ ಅಂತಂದು ಕಿರ್ಚಾಡಿ ಇವಳನ್ನ ಅಲ್ಲಿಂದ ಕರ್ಕೊಬಂದು ಒಂದು ಕಡೆ ಕೂರಿಸಿ ನೀರನ್ನ ಕುಡಿಸಿ ಶಾಂತ ಮಾಡಿದೆ. ಅದಕ್ಕೆ ಹೇಳೋದು ಎಲ್ಲಿ ಒಂದ್ಸಲ ನಾವು ಡೆಲ್ಲಿಗೆಲ್ಲ ಹೋಗಿತ್ತು, ಅಲ್ಲೊಂದ್ಸಲ ಬಿದ್ದಿದೆ, ಅವಾಗ್ಲಿಂದ ಸ್ವಲ್ಪ ಸೀರಿಯಸ್ ನನ್ನ ಹೆಲ್ತ್ ಬಗ್ಗೆ. ಆಮೇಲೆ ಇವಳೇನಾರು ಅಳಕ್ ಸ್ಟಾರ್ಟ್ ಆಗಿ ಇವಳಿಗೇನೋ ಪ್ರಾಬ್ಲಮ್ ಆದ್ರೆ ನಮ್ಮ ಮನೆಯವ್ರು ಸೇರ್ಕೊಂಡು ನನಗೆ ತುಳಿತಾರೆ. ಯಾಕೆ ಬೇಕು ಅಲ್ವಾ? ಸೊ ಎಂಡ್ ಮಾಡ್ಬಿಡಮ್ಮ, ಪ್ರ್ಯಾಂಕ್ ಆಗಿರೋದು ನೀನು ಎಂಡ್ ಮಾಡು. ಓಕೆ, ಇದೇ ಥರ ನಮ್ಮ ವಿಡಿಯೋಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಇದೇ ಥರ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನಿಮ್ಮ ಅಕ್ಕಂಗೆ ಥ್ಯಾಂಕ್ಸ್ ಹೇಳ್ಬೇಕು ಮೇಯ್ನಾಗಿ, ಯಾಕೆಂದ್ರೆ ಅವಳು ಇವತ್ತು ಪಾರ್ಟಿ ಕೊಡ್ಸಿದಕ್ಕೆ ನನ್ನ ತಲೆಗೆ ಐಡಿಯಾ ಬಂದಿದ್ದು. ಸೊ ನೀನು ಹೇಳ್ಬೇಕು, ಅದು ನಿನಗೆ ಬಂದಿದ್ದ ಐಡಿಯಾ. ತಗಸವ 2,500 ಬೋಳ ಆಗಿದೆ ಇವತ್ತು. ಓಕೆ, ಬಾಯ್ ಟಾಟಾ, ಬೈ ಬಾಯ್ ಹೀರೋಸ್, ಬಾಯ್.